ವೀಕ್ಷಕರೇ, ಸಿನಿ ಸಂದೇಶ ನ್ಯೂಸ್ಗೆ ಸ್ವಾಗತ. ಹಾಸ್ಯ ಮತ್ತು ಗಂಭೀರ ಸಂದೇಶವನ್ನು ಹೊಂದಿರುವ ಅಖಿಲ ಕರ್ನಾಟಕ ಕುಡುಕರ ಸಂಘ ಎಂಬ ಸಿನಿಮಾ ಗಾಂಧಿನಗರದಲ್ಲಿ ಸೆಟ್ಟೇರಿದ್ದು ಈ ಸಿನಿಮಾವನ್ನು ಆನಂದ್ ಕಲ್ಪತರು ನಿರ್ದೇಶಿಸಲಿದ್ದು ವಿಷ್ಣುವರ್ಧನ್ ಈ ಸಿನಿಮಾದ ನಿರ್ಮಾಪಕರಾಗಿದ್ದಾರೆ. ಬೆಳ್ಳಿ ಬಟ್ಲು ಫಿಲಮ್ಸ್ ಮತ್ತು ಕಲ್ಪತರು ಕ್ರಿಯೇಷನ್ ಲಾಂಛನದಲ್ಲಿ ಅಖಿಲ ಕರ್ನಾಟಕ ಕುಡುಕರ ಸಂಘ ಸಿನಿಮಾ ಮೂಡಿ ಬರಲಿದ್ದು ಕುಡುಕರ ಕಷ್ಟ ನಷ್ಟ ನೋವು ನಲಿವುಗಳ ಜೊತೆಗೆ ಸರ್ಕಾರ ನಡೆ ಅದರಿಂದಾಗಬೇಕಿರುವ ಕ್ರಮ ಕುರಿತಂತೆ ಸಿನಿಮಾ ಕಥೆ ಸಾಗಲಿದೆ. ಈ ಕತೆ 2020ರಲ್ಲಿ ಸಿದ್ಧಗೊಂಡಿದ್ದು ಫಿಲಂ ಚೇಂಬರ್ ನಲ್ಲಿ ಟೈಟಲ್ ರಿಜಿಸ್ಟರ್ ಮಾಡಲಾಗಿದೆ. ಕುಡಿತದ ಚಟಕ್ಕೆ ಬಲಿಯಾದವರ ಕಷ್ಟ ನಷ್ಟಗಳ ಜೊತೆಗೆ ಮದ್ಯಪಾನವನ್ನೇ ಆದಾಯದ ಮೂಲ ಮಾಡಿಕೊಂಡಿರುವ ಸರ್ಕಾರ ಯಾವ ಕ್ರಮ ಕೈಗೊಂಡರೆ ಕುಡಿತದಿಂದ ಮನುಷ್ಯರನ್ನು ದೂರ ಮಾಡಬಹುದು ಎಂಬ ಹಲವಾರು ವಿಚಾರಗಳು ಈ ಸಿನಿಮಾದಲ್ಲಿದೆ. ಶೀಘ್ರದಲ್ಲೇ ಈ ಸಿನಿಮಾದ ಶೂಟಿಂಗ್ ಆರಂಭವಾಗಲಿದೆ. ಅಖಿಲ ಕರ್ನಾಟಕ ಕುಡುಕರ ಸಂಘ ಅದಕ್ಕೆ ವೆರಿ ಆರ್ಥಿಕ ವೆಬ್ಸೈಟ್ನಲ್ಲಿ ಈ ಮೂವಿ ಸೊಸೈಟಿಗೆ ಗುಡ್ ಮೆಸೇಜ್ ಕೊಡುತ್ತೆ ಅನ್ನೋದ್ರಲ್ಲಿ ಸೊ ಈ ಪ್ಲಾನ್ ಇರೋದು ಒಂದು ಲಾಸ್ಟ್ 3 years ಇಂದ ಇತ್ತು. ಸೊ ಈಗ 2024ಗೆ ಇದು ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ನಾನು ಆನಂದ್ ತುಂಬ ಪ್ಲಾನ್ಸ್ ಮಾಡಿದ್ದಾರೆ. ಸೊ ಇದಕ್ಕೆಲ್ಲ ಒಳ್ಳೊಳ್ಳೆ ಸ್ಟಾರ್ ಕ್ಯಾಸ್ಟಿಂಗ್ ಮಾಡಬೇಕಂತ ಪ್ಲಾನ್ ಇದೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಸ್ಟಾರ್ ಕ್ಯಾಸ್ಟಿಂಗ್ ಯಾರ್ಯಾರು ಬರ್ತದೆ ಅದನ್ನು ತಿಳಿಸ್ತೀನಿ. ಸೊ ನನ್ನ ಕಡೆಯಿಂದ ಕೂಡ ನಮ್ಮೂರಿಗೆ ವೆರಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಈಗ ಗುರುಗಳು ಹೇಳಿದಾಗೆ ಅಖಿಲ ಕರ್ನಾಟಕ ಕುಡುಕರ ಸಂಘ ಹೆಂಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಆನಂದನ ನಾನು ಲಾಕ್ಡೌನ್ ಇದ್ದಾಗ ಏನನ್ನ ಎಣ್ಣೆಗೋಗಿ ಇಷ್ಟೊಂದು ಜನ ಪರದಾಡ್ತವ್ರೆ, ಅಷ್ಟೊಂದು ಅದಕ್ಕೆ ಇನ್ವಾಲ್ವ್ ಆಗಿರಲ್ಲ ಅಂತ ನಾನು ಆನಂದನ ಪ್ರಶ್ನೆ ಮಾಡಿದಾಗ ಸ್ಟಾರ್ಟ್ ಆಯ್ತು. ನಾನು ಆನಂದನ ಸ್ಟಾರ್ಟ್ ಮಾಡಿದ್ವಿ. ಆನಂದನ ತುಂಬಾ ಅದ್ಭುತವಾಗಿ, ಅಂದ್ರೆ ನನ್ನ ಮನಸ್ಸಲ್ಲಿ ಏನಿತ್ತು ಅದಕ್ಕಿಂತ ಜಾಸ್ತಿ ಜೀವ ತುಂಬುತ್ತೆ ಆನಂದನ. ಇದಕ್ಕೆ ವಿಷ್ಣುವರ್ಧನ್ ಸರ್ ಸಾಥ್ ಕೊಟ್ಟಿದ್ದಾರೆ. ಜೊತೆಗೆ ಬರೀ ಆನಂದನ ಬರೀ ಇನ್ಸ್ಟಿಟ್ಯೂಟ್ ಮಾಡ್ಕೊಂಡಿಲ್ಲ, ಆನಂದನ ಒಂದು ಶಕ್ತಿ. ಎಷ್ಟೋ ಕಲಾವಿದರು ಇಲ್ಲೇ ಅವರೇ, ನಮ್ಮ ದಿನಿ, ಹರ್ಷಿ ನೋಡು, ನಮ್ಮ ಹರೀಶು ಹೀರೋ ಮಾಡೋರೆ. ಈ ಸ್ಯಾಂಡಲ್ವುಡ್ ಫಿಲಿಂ ಇನ್ಸ್ಟಿಟ್ಯೂಟ್ ಇಂದ ಗುರುಗಳು ಮಾರ್ಗದರ್ಶನ ಪಡೆದಿ, ಮನೋಹರ್ ಸರ್ ಮಾರ್ಗದರ್ಶನ ಪಡೆದಿ, ಎಲ್ಲರೂ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಏನು ಟ್ರೈನ್ ಅಪ್ ಆದಂತ ಹುಡುಗರು ಇವತ್ತು ಹೀರೋ ಆಗಿದ್ದಾರೆ. ನನ್ನ ಸಿನಿಮಾದಲ್ಲಿ, ಅಡವಿ ಸಿನಿಮಾದಲ್ಲೂ ಕೂಡ ಸಂಪೂರ್ಣ 90% ಕಲಾವಿದರು ಸ್ಥಳೀಯ ನಮ್ಮ ತುಮಕೂರು ಜಿಲ್ಲೆಯ ಕಲಾವಿದರು. ಆ ಕಲಾವಿದರನ್ನು ಕೊಟ್ಟಂತವರು ನಮ್ಮ ಆನಂದಣ್ಣ. ಆನಂದಣ್ಣಿಗೆ ನಾವೆಲ್ಲರೂ ಸೇರಿ ಸಪೋರ್ಟ್ ಮಾಡಬೇಕು. ಅಖಿಲ ಕರ್ನಾಟಕ ಕುಡುಕರ ಸಂಘ ಒಂದು ಕಾಮಿಡಿ ಸಬ್ಜೆಕ್ಟ್ ಅಂತ ಟೈಟ್ಲ್ ನೋಡಿದ್ರೆ ಅನ್ಕೊಳ್ತಾರೆ ಜನ. ಆದ್ರೆ ಇದರಲ್ಲಿ ಒಂದು ಸಮಾಜಕ್ಕೆ ಒಂದು ಸಂದೇಶ ಇದೆ. ಆ ಸಂದೇಶ ಏನು ಅಂತ ನಾವು ಸಿನಿಮಾ ನೋಡ್ಬೇಕಾಗ್ತದೆ. ಯಾಕಂದ್ರೆ ಅಖಿಲ ಕರ್ನಾಟಕ ಕುಡುಕರ ಸಂಘ ಅಂದ ಒಂದು ಕಾಮಿಡಿ ಸಬ್ಜೆಕ್ಟ್ ಇರ್ಬೋದು ಅಂತ ಹೇಳ್ತಾರೆ. ಅದರಲ್ಲಿ ತುಂಬಾ ಮದ್ಯಪ್ರಿಯರ ತುಂಬಾ ವೇದನೆ ಇದೆ, ಸಮಾಜಕ್ಕೆ ಒಂದು ಸಂದೇಶ ಇದೆ. ನಾವೆಲ್ಲರೂ ಆನಂದನ ಜೊತೆ ಕೈ ಜೋಡಿಸಿ ಈ ಸಿನಿಮಾನ ಯಶಸ್ವಿ ಎಲ್ಲ ಮಾತಾಡಿದ್ದಾರೆ. ಹಾಗಾಗಿ ಏನ್ ನಮ್ಮ ತುಮಕೂರಿನ ಪ್ರತಿಭೆ ಆನಂದ್ ಅವರು ಒಂದು ಕಲ್ಪತರು ಕ್ರಿಯೇಷನ್ ಅಡಿಯಲ್ಲಿ ಒಂದು ಹೊಸ ಚಿತ್ರವನ್ನ ಬಿಡುಗಡೆ ಮಾಡಲಿಕ್ಕೆ ಅದನ್ನ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆನಂದ್ ಒಬ್ಬ ಪ್ರತಿಭಾವಂತ ವ್ಯಕ್ತಿ. ಏಕೆಂದ್ರೆ ನಾವು ಬಹಳ ವರ್ಷದಿಂದ ಅವನ್ನ ನೋಡಿದ್ದೇವೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಲೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನಾವೆಲ್ಲ ಕೊಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ತುಮಕೂರು ಒಂದು ಪ್ರತಿಭೆ, ಒಂದು ಚಿತ್ರ, ಅದು ವಿಶೇಷವಾಗಿ ಅಖಿಲ ಕರ್ನಾಟಕ ಕುಡುಕರ ಸಂಘ, ಇದು ಈ ಹೆಸರನ್ನೇ ಒಂದು ಜನರನ್ನ ಆಕರ್ಷಣೆ ಮಾಡುತ್ತೆ. ನಿನ್ನೆ ನನ್ನ ಜೊತೆ ಮಾತಾಡಬೇಕು ಅದನ್ನೇ ನಮ್ಮ ಆನಂದ್ ಹೇಳಿದ್ರು, ಸರ್ ಆ ಹೆಸರೇ ಒಂದು ವಿಶಿಷ್ಟವಾಗಿರುತ್ತೆ, ನಾವು ದಯಮಾಡಿ ಬರಬೇಕು ಅಂತ ಹೇಳಿ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾವು ಹುಡುಗರು ಸ್ವಲ್ಪ ತಳವಾಗಿ ಬಂದಿದ್ದೀನಿ ಅಂತ ಒಂದು ಕ್ಷಮೆ ಕೇಳ್ತಾ, ಈ ಚಿತ್ರ ಯಶಸ್ಸಾಗಲಿ. ನಮ್ಮೆಲ್ಲ ಪತ್ರಕರ್ತರು ಮತ್ತು ನಮ್ಮ ತುಮಕೂರಿನ ಜನತೆ, ಜಿಲ್ಲೆಯ ಜನತೆ ನಮ್ಮ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನಾವೆಲ್ಲ ಕೊಡ್ತೇವೆ ಅಂತ ಹೇಳ್ತಾ ಶುಭ ಕೋರಿ ಈ ಒಂದು ಚಿತ್ರ ಯಶಸ್ಸಾಗಲಿ ಅಂತ ಹೇಳಿ ಶುಭ ಕೋರಿ. ಅಭಿನಂದನೆ ಸಲ್ಲಿಸಲಿಕ್ಕೆ
ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಈ ಸಿನಿಮಾ ಎಲ್ರಿಗೂ ಕೂಡ ಬಹಳ ಚೆನ್ನಾಗಿ ಸೂಪರ್ ಹಿಟ್ ಆಗಲಿ ಅಂತ ಕೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಆಕ್ಸಿಡೆಂಟ್ ಆಗಿದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಆದಾಯ ಆಗುತ್ತೆ. ಅದಕ್ಕೆ ಒಂದು ಗಾಡಿ ಓಡಿಸೋದ್ರಿಂದ ಪೊಲೀಸ್ ಇಲಾಖೆಗೆ ಏನಿಸ್ತದೆ, ಪೊಲೀಸ್ ಇಲಾಖೆಗೆ ಆದಾಯ ಆಗುತ್ತೆ. ಅದೇ ಜಾಸ್ತಿ ಕುಡಿಯೋದ್ರಿಂದ ಮದ್ಯಪಾನ ಕಂಪನಿಗಳಿಗೆ ಆದಾಯ ಆಗುತ್ತೆ. ಅದೇ ರೀತಿ ಇದೆಲ್ಲ ಒಟ್ಟಾಗಿ ಸೇರಿಸಿ ಒಟ್ಟಾಗಿ ಕುಡಿಯೋದ್ರಿಂದ ಸರ್ಕಾರಕ್ಕೆ ಆದಾಯ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಗುರುಗಳು ಹೇಳಿದ್ರು. ಹಾಗಾಗಿ ಮುಂದೆ ನಮ್ಮ ಬೇಗರವರು ನಾಯಕ ನಟ, ನಿರ್ದೇಶಕ, ಸಾಮಾಜಿಕ ಹೋರಾಟಗಾರರು ಅವರು ಮಾತಾಡೋದು